ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಭಿ ಎಕ್ಸ್ ಕೃಷ್ಣ. ಇವತ್ತು ನನ್ನ ಮಹಾರಥದ ಮೊದಲನೇ ಪ್ರಯಾಣದ ವಿಡಿಯೋ. ಈ ಸ್ಪೆಷಲ್ ಯಾತ್ರೆ ನಮ್ಮ ಹದ್ದಿನಕಲ್ಲು ಹನುಮಂತರಾಯನ ದೇವಾಲಯಕ್ಕೆ. ಇದಕ್ಕೆ ಇನ್ನಷ್ಟು ಖುಷಿ ಏಕೆ ಅಂದರೆ ನನ್ನ ಬೇಬಿ ಇವತ್ತು ರೆಡಿಯಾಗಿದ್ದಾಳೆ. ಹಾಗೂ ಈಗ ನಾನು ನನ್ನ ಫ್ರೆಂಡ್ಸ್ಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಕೂಡ ಎನಿ ಟೈಮ್ ಎನಿ ಮೂಮೆಂಟ್ನಲ್ಲಿ ಜಾಯಿನ್ ಆಗ್ತಾರೆ. ನಮ್ಮ ಮುಂದೆ ಕಾಣಿಸ್ತಿರೋದು ಹದ್ದಿನಕಲ್ಲು ಬೆಟ್ಟ. ಈ ಜಾಗ ನೇಚರ್ ಲವರ್ಗೆ ಒಂದು ಹೆವನ್ ಅಂತೆ. ಬೆಟ್ಟ ಸುತ್ತಮುತ್ತ ಗ್ರೀನರಿ, ಹಕ್ಕಿ ಉಳ್ಕೋಗು, ತಂಪಾದ ಗಾಳಿ, ಅದ್ರ ಮೇಲೆ ಏನ್ಸಿಯಂಟ್ ಟೆಂಪಲ್ ಕೂಡ ಇದೆ. ಇದರಲ್ಲೇನು ಸ್ಪೆಷಲ್ ಅನ್ನೋದನ್ನು ನಾವು ಹತ್ತಿರ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ. ಒಂದೇ ಪೀಸ್ಫುಲ್ ವೈಬ್ ಇದೆ ಇಲ್ಲಿ. ಇದರ ಹಿಂದಿನ ಕಥೆ ಏನು ಗೊತ್ತಾ? ಹನುಮಂತರಾಯ ಸ್ವಾಮಿ ಈ ಬೆಟ್ಟದ ಮೇಲೆ ತಮ್ಮ ತಪಸ್ಸು ಮಾಡಿದರು ಎಂದು ಜನ ಪ್ರಚಲಿತ. ಇಲ್ಲಿ ಇರುವ ಬಂಡೆ ಹದ್ದಿನಕಲ್ಲು, ಅಂದರೆ ಹದ್ದು ತನ್ನ ಕಲ್ಲನ್ನು ಇಡೋ ಜಾಗ ಅಂತೆ. ಅದರಿಂದಲೇ ಈ ಸ್ಥಳಕ್ಕೆ ಹದ್ದಿನಕಲ್ಲು ಅನ್ನೋ ಹೆಸರು ಬಂತು. ನೋಡ್ತಾ ಇದ್ದಂಗೆ ನಮ್ಮ ಹುಡುಗರು ಹೀರೋ ಥರ ಪೋಸ್ ಕೊಡೋಕೆ ನಿಂತ್ಕೊಂಡ್ರು. ಇದ್ರ ಸ್ಪೆಷಲ್ ವಿಶೇಷತೆಗಳು, ಈ ಬೆಟ್ಟಕ್ಕೆ ಹತ್ತಿದರೆ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಒಂದೇ ಬ್ರೆತ್ ಟೇಕಿಂಗ್. ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ಶಾಂತಿ, ಭಕ್ತಿ, ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಇಲ್ಲಿ ಹನುಮಂತರಾಯ ಸ್ವಾಮಿ ಶಕ್ತಿಯ ತುಂಬ ಪ್ರಸಿದ್ಧಿ. ಒಂದು ಸಲ ಬಂದವರು ಮತ್ತೆ ಬರುವಂಥ ಶಕ್ತಿಯ ಜಾಗ ಇದು. ಇವತ್ತು ನಮ್ಮ ಪ್ರಯಾಣದ ಮುಖ್ಯ ಡೆಸ್ಟಿನೇಷನ್ ಇದೇ ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ. ಇವನು ಹೆಂಗೆ ಗೊತ್ತಾ ಗಾಯ್ಸ್, ಊರಲ್ಲೆಲ್ಲ ಒಳ್ಳೆ ಹುಡುಗ ಅಂತ ಹೇಳ್ಕೊಂಡು ಬಂದವನೇ. ಆದರೆ ಟ್ರಿಪ್ ಪ್ಲ್ಯಾನ್ ಮಾಡಿರೋನು ಇವನೇ, ದುಡ್ಡು ಹಾಕ್ಸಿರೋನು ಇವನೇ, ಹುಡುಗರನ್ನ ಅರೇಂಜ್ ಮಾಡಿರೋದು ಇವನೇ. ಆದರೂ ಊರಲ್ಲಿ ಇವನು ಸಾಬಸ್ತ. ಮಾಡಬೇಡ, ಈಗೋ ನಮ್ಮ ಟೀಮ್ ಹೀರೋ ಒಂದು ಮೆಗಾ ಜಂಪ್ ಆಗ್ತಾನೆ. ಈ ಜಂಪ್ ನೋಡಿದ್ರೆ ಬೆಟ್ಟಕ್ಕೆ ಶಾಕ್ ಆಗ್ತಾ ಇರ್ಬೋದು ಅನಿಸುತ್ತದೆ. ನೇಚರ್ ಬ್ಯೂಟಿ ಜೊತೆ ನಮ್ಮ ಕ್ರೇಜಿ ಮೂಮೆಂಟ್ಸ್ ಕೂಡ ಮಿಕ್ಸ್ ಆಗಿದ್ರೆ ವ್ಲಾಗ್ ಡಬಲ್ ಫನ್ ಆಗಬೇಕಲ್ಲ. ಬಿಂಕದ ಸಿಂಗಾರಿ ಮೈ ಟೊಂಕಿನ ಬೈಯಾರಿ ಹೀಗೆ ಗೇಲಿ ಮಾಡಿಕೊಂಡು ಬೆಟ್ಟನ ಹತ್ತೋಣ ಅಂತ ಹೊರಟೇ ಬಿಟ್ವಿ. ಈ ಹದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ದೇವಸ್ಥಾನ ತಲುಪೋಕೆ ನಾವು ಬೆಟ್ಟ ಹತ್ತಲೇಬೇಕು. ಈಗೋ ನಾವು ಬೆಟ್ಟ ಮಧ್ಯಭಾಗ ತಲುಪಿದ್ದೀವಿ. ಇಲ್ಲಿ ನಿಂತು ನೋಡಿದ್ರೆ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಮೈಂಡ್ ಬ್ಲೋವಿಂಗ್. ತುಂಬ ಫ್ರೆಶ್ ಗಾಳಿ, ಆಗಲೇ ಹೇಳಿದಾಗೆ ಹಕ್ಕಿ ಉಳ್ಕೋಗು ಮತ್ತು ಕೆಳಗಡೆ ಕಾಣೋ ವ್ಯೂ ಇನ್ನು ಕ್ಯಾಮ್ರಾಗೆ ಕ್ಯಾಪ್ಚರ್ ಮಾಡೋದು ಕೂಡ ಸಾಕಾಗಲ್ಲ. ಇಲ್ಲಿ ನಿಂತಾಗ ನಮಗೆ ಒಂದು ಫೀಲ್ ಬರುತ್ತೆ, ಎಫರ್ಟ್ ಪ್ಲಸ್ ಅಡ್ವೆಂಚರ್, ಪ್ಯೂರ್ ಹ್ಯಾಪಿನೆಸ್. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಟೆಂಪಲ್ ತಲುಪ್ತೀವಿ. ಅದ್ರವರೆಗೆ ನೇಚರ್ ಎಂಜಾಯ್ ಮಾಡಿ ಬನ್ನಿ. ಪ್ರಾಣ ಕೊಡೋದು ನಾವಿದ್ದೀವಿ, ಯಾವ ನೀನೇ ಮಾಡ್ಕೊಳ್ಳಿ. ಅಣ್ಣನಿಗೋಸ್ಕರ ಪ್ರಾಣ ಕೊಡ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿ ಥರ ಹೋರಾಡ್ತೀರಿ. ನೋಡ್ರಿ ನಮ್ಮ ಮುಂದೆ ಲವ್ ಬರ್ಡ್ಸ್ ಬೆಟ್ಟ ಹತ್ತಿದ್ದಾರೆ. ಆದರೆ ನಾವು ಫುಲ್ ಬರ್ಡ್ಸ್ ಕಾಲೋನಿ. ಕಪಲ್ಗೆ ರೊಮ್ಯಾನ್ಸ್, ನಮಗೆ ಬ್ರೊಮ್ಯಾನ್ಸ್. ಕೊನೆಗೂ ನಾವು ಬೆಟ್ಟದ ತುದಿ ತಲುಪಿದ್ದೀವಿ. ಈಗೋ ಕಾಣಿಸ್ತಿರೋದು ಶ್ರೀ ಹನುಮಂತರಾಯ ಸ್ವಾಮಿ, ಆಂಜನೇಯ ಸ್ವಾಮಿ ತಲುಪಿದ್ದೀವಿ. ಆದರೆ ಸ್ವಾಮಿ ಇನ್ನೂ ಅಲಂಕಾರದಲ್ಲಿ ಬ್ಯುಸಿ ಇರುವರು. ಇದನ್ನು ನೋಡುವುದೇ ಒಂದು ದೈವಿಕ ಅನುಭವ. ಹೂಗಳ ಸುವಾಸನೆ, ದೀಪದ ಬೆಳಗು, ಮಂತ್ರಧ್ವನಿ, ಒಂದೇ ಡಿವೈನ್ ಅಟ್ಮಾಸ್ಫಿಯರ್. ಸ್ವಾಮಿ ಪೂರ್ಣ ಅಲಂಕಾರವಾದಮೇಲೆ ನಾವು ಅವರ ಅದ್ಭುತ ರೂಪವನ್ನು ನಿಮಗೆ ತೋರಿಸ್ತೀವಿ. ಅದರವರೆಗೆ ಭಕ್ತರ ಕಾಯೋ ಧೀಮಂತ ದಾಸರು ನಾವು ಹನುಮಂತ. ಇಲ್ಲಿ ಕೋತಿಗಳು ಟೆಂಪಲ್ ಸೆಕ್ಯೂರಿಟಿ ಗಾರ್ಡ್ ಥರ ಇರ್ತಾರೆ. ಯಾರಾದರೂ ನ್ಯೂ ಎಂಟ್ರಿ ಮಾಡಿದ್ರೆ ಮೊದಲು ಇವರೇ ಚೆಕ್ ಮಾಡ್ತಾರೆ. ಬ್ಯಾಗ್ ಚೆಕ್, ಪ್ಯಾಕೆಟ್ ಚೆಕ್, ಎಲ್ಲವೂ ಫ್ರೀ ಸರ್ವಿಸ್. ಅದರ ಟೆನ್ಷನ್ ಬೇಡ. ಫೀಸ್, ಟಿಕೆಟ್, ಎಂಟ್ರಿ ಪಾಸ್ ಏನೂ ಬೇಡ. ಬನಾನಾ ಸಾಕು. ಇವರು ಫುಲ್ ಟೈಮ್ ಡ್ಯೂಟಿ ಮಾಡ್ತಾರೆ. ಬೆಳಿಗ್ಗೆ ರಾತ್ರಿ ತನಕ ಕಂಬದಿಂದ ಕಂಬಕ್ಕೆ ಜಂಪಿಂಗ್. ಭಕ್ತರಿಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಆದರೆ ನಮ್ಮ ಸ್ನ್ಯಾಕ್ ಪ್ಯಾಕೆಟ್ ನೋಡಿದ್ರೆ ಮಾತ್ರ VIP ವೆಲ್ಕಮ್ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇಲ್ಲಿ ಸೆಕ್ಯೂರಿಟಿ, ಎಂಟರ್ಟೈನ್ಮೆಂಟ್, ನೇಚರ್ ಬ್ಯೂಟಿ ಎಲ್ಲವೂ ಒಂದೇ ಜಾಗದಲ್ಲಿ ಸಿಕ್ಕಂತಿದೆ.
ನಗ್ಲಿ ಬನಾನ. ಎಲ್ಲದರ ನಡುವೆ ಕೊನೆಗೆ ಸಿಕ್ಕಿದ್ದು ಶಾಂತಿ, ಭಕ್ತಿ ಮತ್ತು ದೈವದ ಅನುಗ್ರಹ. ಬೆಟ್ಟ ಹತ್ತಿದ ಮೇಲೆ ಬರುವ ಈ ಪಾಸಿಟಿವ್ ಎನರ್ಜಿ ಅನ್ನೋದು ವರ್ಡ್ಸ್ನಲ್ಲಿ ಹೇಳೋದಕ್ಕಾಗಲ್ಲ. ಇಲ್ಲಿ ನಿಂತಾಗ ಫೀಲ್ ಬರುತ್ತೆ. ಒಂದು ಪ್ರಯಾಣ ಕಷ್ಟವಾದರೂ ಗುರಿ ತಲುಪಿದರೆ ಅದೇ ನಿಜವಾದ ಸಂತೋಷ. ಮೈಂಡ್ ಹ್ಯಾಪಿ. ಹೀಗೆ ಮುಗಿಸುತ್ತಾ ಪ್ರಯಾಣ ಸಾಕ್ಷಿಗೆ ಒಂದು ಫೋಟೋ ತೆಗೆಯೋಣ ಅಂತ ನಮ್ಮ ಹುಡುಗರೆಲ್ಲ ಮನೆ ಕಡೆಗೆ ಹೊರಟ್ವಿ.